ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈ ಸಲ ಯುಗಾದಿ ಹಬ್ಬಕ್ಕೆ ನಾನು ಮಾಡಿಕೊಂಡ ಒಂದು ಸಣ್ಣ ಎಡವಟ್ಟಿಂದ ಈ ಪೂಜೆ ಪ್ರಿಪ್ರೇಷನ್ ಕೆಲಸಗಳನ್ನು ಸರಿಯಾಗಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ಅದ್ರ ಎಡವಟ್ಟಿಂದ ಪೂಜೆನೂ ಅಷ್ಟೇ ಹಬ್ಬದ ದಿನ ನಾನು ಅನ್ಕೊಂಡಿರೋ ರೀತಿಯಾಗಿ ಮಾಡೋದಕ್ಕಾಗಲಿಲ್ಲ. ಅದು ಏನು ಅಂತಂದರೆ, ಶುಕ್ರವಾರ ನೈಟು 7:55ರಿಂದ ಹಿಡಿದು ಶನಿವಾರ ಸಂಜೆ 4:17ವರೆಗೂ ಅಮಾವಾಸ್ಯೆ ಇತ್ತಲ್ವಾ. ನಾನು ದೃಕ್ಪಂಚಾಂಗದಲ್ಲಿ ಅದು ಹೆಂಗೆ ನೋಡ್ನೋ ಏನೋ ಗೊತ್ತಿಲ್ಲ, ಗುರುವಾರ ನೈಟು 7:55ರಿಂದ ಹಿಡಿದು ಶುಕ್ರವಾರ ಸಂಜೆ 4:17ವರೆಗೂ ಅಮಾವಾಸ್ಯೆ ಅನ್ನೋದಿದೆ. ಇನ್ನು ಶನಿವಾರ ಬೆಳಗ್ಗೆನೆ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನಿಂಗ್ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗ್ಬಿಡುತ್ತೆ ಬಿಡು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ನೋಡಲೇ ಇಲ್ಲ ಮತ್ತೆ ದೃಕ್ಪಂಚಾಂಗದಲ್ಲಿ, ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡಿದರೆ ನಂಗೆ ಗೊತ್ತಾಗ್ತಾ ಇತ್ತೋ ಏನೋ, ನಾನು ನೋಡಲೇ ಇಲ್ಲ. ಇದೇ ರೀತಿಯಾಗಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ದೆ. ನನ್ನ ಹಸ್ಬೆಂಡು ಸಹ ಹೇಳಲಿಲ್ಲ. ಇನ್ನು ಶುಕ್ರವಾರ ಸಂಜೆ ಹಂಗೆ ಟಾಯ್ಲೆಟ್ ಕ್ಲೀನ್ ಮಾಡಬೇಕಾಗಿತ್ತು. ಅದನ್ನು ಕ್ಲೀನ್ ಮಾಡಿಬಿಟ್ಟು ಶನಿವಾರಕ್ಕೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಆ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಾಧಿಕಕ್ಕ ಅವ್ರು ಕಾಲ್ ಮಾಡಿದ್ರು. ಕಾಲ್ ಮಾಡಿ ಈ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತಾ ಮಂಜು, ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀಯಾ ಅಂತಂದ್ಬಿಟ್ಟು ಹೀಗೆ ಮಾತಾಡ್ತಾ ಇದ್ರು. ನಾನು ಹೇಳಿದೆ ಅವ್ರಿಗೆ, ಹೂನಕ್ಕ ಎಲ್ಲ ಕ್ಲೀನಿಂಗ್ ಕೆಲಸಗಳು ಮುಗೀತು, ಇನ್ನೊಂದು ಟಾಯ್ಲೆಟ್ ಒಂದು ಕ್ಲೀನ್ ಮಾಡೋದಿದೆ, ಇದನ್ನು ಕ್ಲೀನ್ ಮಾಡಿಬಿಟ್ರೆ ನಾಳೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ನಾನು ಹೇಳಿದೆ. ಅವ್ರು ಇತ್ಕೊಂಡು ಅಮಾವಾಸ್ಯೆ ಅಲ್ವಾ ಮಂಜು, ಶನಿವಾರದ ದಿನ ಸಂಜೆವರೆಗೂ ಏನೋ ಇದೆ ಅಂತೆ ಅಮಾವಾಸ್ಯೆ, ಅವತ್ತು ಕಲಿಸ್ತೀಯ ಕಳ್ಸೋಣ ಅಂತಂದ್ರು. ನಾನಾಗ ಹೌದಾಗ ಇಲ್ವಲ್ಲ, ಗುರುವಾರ ನೈಟಿಂದ ಹಿಡಿದು ಶುಕ್ರವಾರ ಸಂಜೆವರೆಗೂ ಅಮಾವಾಸ್ಯೆ ಅನ್ನೋದಿದೆ ಅಲ್ವಾ, ಮುಗ್ದೋಗಿದೆ ಅಲ್ವಾ ಅಂತಂದ್ಬಿಟ್ಟು ನಾನು ಏಕನ್ನ ಕೇಳಿದೆ. ಇಲ್ಲ ಶುಕ್ರವಾರ ನೈಟಿಂದ ಹಿಡಿದು ಶನಿವಾರ ಸಂಜೆವರೆಗೂ ಇರೋದು ಅಂತಂದ್ಬಿಟ್ಟು ಹೇಳಿದ್ರು. ಆವಾಗ ನಾನು ಮತ್ತೆ ದೃಕ್ಪಂಚಾಂಗದಲ್ಲಿ ಚೆಕ್ ಮಾಡಿದಾಗ ಆವಾಗ ನಾನು ನೋಡಿದ್ರೆ ಅದು ಆ ರೀತಿಯಾಗಿದೆ, ಶುಕ್ರವಾರ ನೈಟಿಂದ ಹಿಡಿದು ಶನಿವಾರ ಸಂಜೆವರೆಗೂ. ಅಯ್ಯೋ ಎಂಥ ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ ಅಂತಂದ್ಬಿಟ್ಟು ಸರಿ ಬಿಡು ಅಂತಂದ್ಬಿಟ್ಟು ಶನಿವಾರ 4:15 ಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅದರಿಂದ ನನ್ನ ಪೂಜೆ ಪ್ರಿಪ್ರೇಷನ್ ಕೆಲಸಗಳೆಲ್ಲ ಒಂದು ಸ್ವಲ್ಪ ಡಿಲೇ ಆಯಿತು. ನಾನು ನನ್ನ ಹಸ್ಬೆಂಡ್ನೂ ಸಹ ಕೇಳಲಿಲ್ಲ, ಅವ್ರನ್ನಾದರೂ ಕೇಳಿದರೆ ಅವರಾದರೂ ಹೇಳ್ತಾ ಇದ್ರು ಏನೋ. ನನಗೆ ಯಾರನ್ನು ಕೇಳಿದೆ, ಮನೆ ಕೆಲಸಗಳಲ್ಲೇ ಬ್ಯುಸಿಯಾಗಿ ಹೋಗ್ತಾ ಇದ್ದೆ, ಮತ್ತು ಯೂಟ್ಯೂಬು ವಿಡಿಯೋ ಎಡಿಟಿಂಗು ಇದರಲ್ಲೇ ಬ್ಯುಸಿಯಾಗಿ ಹೋಗ್ತಾ ಇದ್ದೆ. ನಾನು ಅದು ಹೆಂಗೆ ನೋಡಿ ಎಡವಟ್ಟು ಮಾಡಿಕೊಂಡು ಏನೋ ಗೊತ್ತಿಲ್ಲ. ಆಯಕ್ಕನೂ ಆವಾಗ ಹೇಳಿಲ್ಲ ಅಂದಿದ್ರೆ ನಾನು ಶುಕ್ರವಾರ ಸಂಜೆನೇ ಮುಗ್ದೋಗಿದೆ ಅಮಾವಾಸ್ಯೆ ಅಂತ ಅಂದ್ಕೊಂಡು ಶನಿವಾರದ ದಿನ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿಕೊಂಡಾಗ ಆವಾಗ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಏನೋ, ಅಮಾವಾಸ್ಯೆ ದಿನ ಕಳಶ ಕಲಿಸ್ತಾ ಇದೆಯಾ, ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದೆಯಾ ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಏನೋ ಅಂತ ಎಡವಟ್ಟು ಮಾಡಿಕೊಂಡೆ. ನನಗೇನು ಅಂತಂದರೆ ಅದು ಯಾವುದೇ ಕೆಲಸ ಆಗಿರ್ಬೋದು, ಒಂದು ಸ್ವಲ್ಪ ಪ್ರಿಪ್ರೇಷನ್ ಕೆಲಸ ಇಟ್ಕೊಂಡ್ರೇ ನಾನು ಒಂದು ಸ್ವಲ್ಪ ನಾನು ಅಂದ್ಕೊಂಡಂಗೆ ಕೆಲಸಗಳೆಲ್ಲ ಕಂಪ್ಲೀಟಾಗಿ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಾನು ಅರ್ಜೆಂಟಾಗಿ ಕೆಲಸಗಳನ್ನು ಸರಿಯಾಗಿ ಮಾಡೋದಕ್ಕೇ ಆಗೋದಿಲ್ಲ. ದೀಪಗಳಿಗೆ ಎಣ್ಣೆ ಹಾಕಕ್ಕೆ ಹೋದಾಗ ಕೈ ಶೇಕ್ ಆಗಿಬಿಡೋದು, ಅದೊಂದು ಸ್ವಲ್ಪ ಎಣ್ಣೆ ಆಚೆಗಡೆ ಚೆಲ್ಬಿಡೋದು, ಆಮೇಲೆ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಡೋದಕ್ಕೆ ಹೋದಾಗ ಅರ್ಶಿನ ಕುಂಕುಮ ಒಂದು ಸ್ವಲ್ಪ ಚೆಲ್ಬಿಡೋದು, ಈ ರೀತಿಯಾಗಿ ಅರ್ಜೆಂಟಾಗಿ ಕೆಲಸಗಳನ್ನು ಮಾಡೋದಕ್ಕೆ ಹೋಗಿದ್ದೀನಿ ಅಂತಂದರೆ ಡಬಲ್ ಕೆಲಸಗಳನ್ನು ಮಾಡ್ತೀನಿ. ಅದೇ ನಾನು ಒಂದು ಸ್ವಲ್ಪ ಹಿಂದಿನ ದಿನವೇ ಎಲ್ಲ ರೀತಿಯಾಗಿ ಕೆಲಸಗಳಲ್ಲಿ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೀನಿ ಅಂತಂದರೆ ನಾನು ಅಚ್ಚುಕಟ್ಟಾಗಿ ನೀಟಾಗಿ ಕೆಲಸಗಳನ್ನು ಮಾಡ್ತೀನಿ. ಈ ರೀತಿಯಾಗಿ ಮಾಡ್ಕೊಂಡಿದ್ರಿಂದ ನಾನು ಹೂಗಳು ತೊಗೊಂಬರೋದಕ್ಕಾಗಲಿಲ್ಲ. ಆಮೇಲೆ ನಾನು ಹಬ್ಬದ ದಿನ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡೋದಕ್ಕೂ ಆಗಲಿಲ್ಲ. ಹಾಗಾಗಿ ಈ ಸಲ ಯುಗಾದಿ ಹಬ್ಬ ನಾನು ಅಂದ್ಕೊಂಡಂಗೆ ಮಾಡೋದಕ್ಕಾಗಲಿಲ್ಲ. ಈಗ ಶನಿವಾರ ಸಂಜೆ 4:15 ಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿಟ್ಟು ಆಮೇಲೆ ಇನ್ನು ಅಡುಗೆ ಮಾಡಬೇಕಾಗಿತ್ತು, ಅಡುಗೆನೂ ಮಾಡಿಟ್ಟು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ದೇವ್ರ ಮನೆ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೆಕೆ ಅಂತಂದರೆ ವಿಪರೀತ ಸೆಕೆ ಆಗ್ತಾಯಿತ್ತು. ದೇವ್ರ ಮನೆ ಫುಲ್ಲು ಕ್ಲೀನ್ ಮಾಡೋಷ್ಟರಲ್ಲಿ ಒಂದು 10:30 ಆಗಿಬಿಡ್ತು. ಇನ್ನು ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಡೋದಕ್ಕೆ ನನ್ನ ಕೈಯಲ್ಲಿ ಆಗಲೇ ಇಲ್ಲ. ಇನ್ನೊಂದು ಪ್ರಾಬ್ಲಮ್ ನನಗೇನು ಅಂತಂದರೆ, ಹಿಂದಿನ ಕೆಲಸಗಳನ್ನು ನಾನು ಅಚ್ಚುಕಟ್ಟಾಗಿ ನೀಟಾಗಿ ಮಾಡಲಿಲ್ಲ ಅಂತಂದರೆ ಮುಂದಿನ ಕೆಲಸನ ನಾನು ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗೋದೇ ಇಲ್ಲ. ನಾನು KR-ಪುರಂಗೆ ಹೋಗಿ ಹೂವು ಎಲ್ಲ ತೊಗೊಂಬಂದು ಹೂವಿನ ಹಾರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನು ಸಂಜೆ ಅಂತೂ ಹೋಗೋದಕ್ಕಾಗೋ
ಆಗೋದಿಲ್ಲ. ಬೆಳಗ್ಗೆ ಒಂದು 10 ಗಂಟೆ ಮೇಲೆ ಹೋಗಿ ಹೂಗಳೆಲ್ಲ ತೊಗೊಂಬಂದು ಬೆಳಗ್ಗೆನೇ ಆರುಗಳೆಲ್ಲ ಮಾಡಿಟ್ಕೊಂಡು ಸಂಜೆ ಮೇಲೆ ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ನನ್ನ ಹಸ್ಬೆಂಡು ಬೆಳಗ್ಗೆ ಹೇಳ್ತಿದ್ದಾರೆ. ನಾನು ಟಿಫನ್ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ಮನೆ ಒರೆಸ್ತಾ ಇದ್ದೆ. ಒಂದು 10 ಗಂಟೆ ಹಂಗೆ ಮನೆ ಒರೆಸ್ತಾ ಇದ್ದೆ. ಒರೆಸಿಟ್ಬಿಟ್ಟು ಹೋಗೋಣ ಬಿಡು, ಮನೆಯಲ್ಲಿ ಎಲ್ಲ ಕೆಲಸಗಳೂ ಮುಗ್ದಿರುತ್ತೆ. ಆಮೇಲೆ ಬಂದು ಅಡುಗೆ ಮಾಡಿಟ್ಟು ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಹೂವಿನ ಹಾರಗಳೆಲ್ಲ ಮಾಡಿಟ್ಟು ಆಮೇಲೆ ಸಂಜೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ನಾನು ಅಂದ್ಕೊತಾ ಇದ್ದೆ. ಆದರೆ ನನ್ನ ಹಸ್ಬೆಂಡು ಮನೆ ಒರೆಸ್ತಾ ಇರಬೇಕಾದ್ರೆ ಹೇಳಿದ್ರು, ಈ ರೀತಿಯಾಗಿ ಹೊಸ ಕ್ಲೈಂಟ್ಸ್ ಒಬ್ಬರು ಕಾಲ್ ಮಾಡಿದ್ರು, ಅವರು ಪ್ಲ್ಯಾನ್ ಹಾಕ್ಸ್ಕೊಳ್ಬೇಕಂತೆ, ಮನೆಗೆ ಬರ್ತಾ ಇದ್ದಾರೆ ಅಂತಂದ್ಬಿಟ್ಟು ಹೇಳಿದ್ರು. ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಕೇಳಿದ್ದಕ್ಕೆ ಇನ್ನೊಂದು 1/2 ಅವರಲ್ಲಿ ಬರ್ತಾರೆ ಅಂತಂದ್ಬಿಟ್ಟು ಹೇಳಿದ್ರು. ಸರಿ ಇನ್ನೇನಪ್ಪ ಮಾಡೋದು, ಅವ್ರು ಬಂದರು ಅಂತಂದರೆ ಇನ್ನು ಮನೆ ಒರೆಸೋದಕ್ಕೂ ಆಗೋದಿಲ್ಲ ಅಂತಂದ್ಬಿಟ್ಟು ಒಂದು 11 ಗಂಟೆಗೆಲ್ಲ ಮನೆ ಒರೆಸ್ಬಿಟ್ಟೆ. ಆಮೇಲೆ ಅವರು ಕ್ಲೈಂಟ್ಸ್ ಬಂದವರು ಸುಮಾರು ಓದ್ತಿದ್ರು. ಅವರೊಂದು 1 ಗಂಟೆ 1:30ವರೆಗೂ ಪ್ಲ್ಯಾನ್ ಮಾಡಿಸ್ಕೊಂಡು ಆ ಮೀಟಿಂಗಲ್ಲಿ ಇದ್ದೋದ್ರು. ಇನ್ನು ನನಗೂ ಅಷ್ಟೇ ಅಡುಗೆ ಮಾಡೋದಕ್ಕೆ ಟೈಮ್ ಆಯಿತು. ಅಡುಗೆ ಎಲ್ಲ ಮಾಡಿಟ್ಟು ಊಟ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡೋಷ್ಟರಲ್ಲಿ 2 ಗಂಟೆ 2:30 ಆಗಿಬಿಡ್ತು. ಇನ್ನು ಅವಾಗ ಹೋಗಿ ತಗೊಂಡು ಬಂದು ಮತ್ತು ನಾನು ಸ್ನಾನ ಮಾಡಿಕೊಂಡು ಹಾರುಗಳೆಲ್ಲ ಮಾಡೋದಕ್ಕಾಗುತ್ತೋ ಇಲ್ಲೋ, ಯಾಕಂದರೆ ಈ ಕೆಲಸಗಳಲ್ಲಿ ನನಗೊಂದು ಸ್ವಲ್ಪ ಟಯರ್ಡ್ ಆಗೋಗಿತ್ತು. ಸರಿ ಬಿಡು ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಕೇರ್ಪುರಮ್ಗೆ ಹೋಗಲಿಲ್ಲ. ಇಲ್ಲೇ ಬಿಡಿ ಹೂವು ತೊಗೊಂಬಂದು ಇಟ್ಟರೆ ಆಯಿತು ಅಂತಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಅದೇನೋ ನಾವು ಏನಾದರೂ ಒಂದು ಸ್ವಲ್ಪ ಎಡವಟ್ಟು ಕೆಲಸಗಳು ಮಾಡ್ಕೊಂಡಾಗೆ ಇನ್ನಷ್ಟು ಎಡವಟ್ಟು ಕೆಲಸಗಳಾಗುತ್ತೆ ಅಲ್ವಾ. ಅವತ್ತು ನನಗೆ ಅದೇ ರೀತಿಯಾಗಿಯೇ ಆಯಿತು. ಹೋಗ್ಲಿ ಬಿಡು ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತಂದರೆ ಬೆಳಗ್ಗೆ ಹಂಗಾಗ್ಬಿಡ್ತು. ಅದಕ್ಕೆ ಹೂಗಳು ತೊಗೊಂಬರಲಿಲ್ಲ, ಹೂವಿನ ಹಾರ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಬೇಜಾರಾಗ್ತಾಯಿತ್ತು. ಲಾಸ್ಟ್ ಟೈಮು ಕದ್ರಿ ಹುಣ್ಣಿಮೆಗೆ ಅತ್ತೆಯವ್ರ ಊರಿಗೆ ಹೋಗಿದ್ವಲ್ವ, ಆವಾಗ ಬರ್ತಾ ಅಲ್ಲಿಂದ ಹೂವು ತೊಗೊಂಬಂದಿದ್ವಲ್ವ, ಆ ಹೂವನೇ ಇತ್ತು. ಅದರಲ್ಲಾದರೂ ಹಾರಗಳು ಮಾಡ್ಕೊಳ್ಳೋಣ ಅಂತಂದರೆ ಅದು ಒಂದು ಸ್ವಲ್ಪ ಶಾರ್ಟೇಜ್ ಇತ್ತು. ಆ ಹೂವನು ಹಾರಗಳು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ದೇವ್ರ ಫೋಟೋಸ್ಗೆ ಬಿಡಿ ಹೂವು ಇಟ್ಬಿಟ್ಟು ಪೂಜೆ ಮಾಡೋದಕ್ಕಾಗ್ತಾಯಿತ್ತು, ಹಾರಗಳಂತೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆ ಒಂದು ಬೇಜಾರಾಗ್ತಾಯಿತ್ತು ನನಗೆ. ಏನು ಹಿಂಗಾಗೋಯ್ತು ಅಂತಂದ್ಬಿಟ್ಟು, ಎಲ್ಲಿತ್ತು ನನ್ನ ಜ್ಞಾನ ಅಂತಂದ್ಬಿಟ್ಟು ನನಗೆ ನಾನೇ ಬೈಕೊತಾ ಇದ್ದೆ. ಏನಂತ ನೋಡಿದ್ದೀನಿ ನಾನು, ಯಾವ ಕಡೆ ಜ್ಞಾನ ಇಟ್ಕೊಂಡು ನೋಡಿ ಚೆಕ್ ಮಾಡ್ಕೊಂಡಿದ್ದೀನಿ ಅಮಾವಾಸ್ಯೆ ಅವತ್ತು ಅಂತಂದ್ಬಿಟ್ಟು ನನಗೆ ನಾನೇ ಬೈಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದೆ. ಅಂದರೆ ನನಗೇನು ಅಂತಂದರೆ ಆಗಲೇ ಹೇಳಿದ್ನಲ್ವ, ಒಂದು ಕೆಲಸ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದೀನಿ ಅಂತಂದರೆ ಇನ್ನೊಂದು ಕೆಲಸ ಅಚ್ಚುಕಟ್ಟಾಗಿ ನೀಟಾಗಿ ಮಾಡೋದಕ್ಕೆ ಒಂದು ಸ್ವಲ್ಪ ನನಗೆ ಇಂಟ್ರೆಸ್ಟ್ ಬರುತ್ತೆ. ಹಿಂದಿನ ಕೆಲಸದಲ್ಲಿ ಒಂದು ಸ್ವಲ್ಪ ಎಡವಟ್ಟು ಮಾಡಿದ್ದೀನಿ ಅಂತಂದರೆ ಮುಂದಿನ ಕೆಲಸದಲ್ಲೂ ಅಷ್ಟೇ ಇಂಟ್ರೆಸ್ಟ್ ಬರೋದಿಲ್ಲ. ನನ್ನ ಮನಸ್ಸಲ್ಲಿ ಏನಾದರೂ ಈ ಕೆಲಸನ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಆ ಕೆಲಸನ ಕಂಪ್ಲೀಟ್ ಮಾಡಿಬಿಡಬೇಕು. ಇಲ್ಲ ಅಂತಂದರೆ ನನ್ನ ಮನಸ್ಸು ಕೊರೀತಾ ಇರುತ್ತೆ, ಮತ್ತು ಮುಂದಿನ ಕೆಲಸನೂ ಅಷ್ಟೇ ಸರಿಯಾಗಿ ಮಾಡೋದಿಲ್ಲ. ಅದೊಂದು ರೋಗ ಇದೆ ನನಗೆ. ಈಗ ದೇವ್ರ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಆದರೆ ನಾನು ಏನು ಮಾಡ್ತೀನಿ ಅಂತಂದರೆ ಮಂತ್ಲಿ ಒಂದ್ಸಲ ದೇವ್ರ ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡ್ತೀನಲ್ವ, ಹಾಗಾಗಿ ಒಂದು ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ನನಗೆ ಹಬ್ಬಗಳ ಟೈಮಲ್ಲಿ. ಅದು ಮನೆಯಲ್ಲಿ ಯಾವೊಂದು ಪ್ಲೇಸಲ್ಲೂ ಅಷ್ಟೇ ನಾನು ಯಾವಾಗಲೂ ಆಗಾಗ ಕ್ಲೀನ್ ಮಾಡ್ತಾ ಇರೋದ್ರಿಂದ ಹಬ್ಬಗಳ ಟೈಮಲ್ಲಿ ನನಗೆ ಅಷ್ಟೊಂದು ಜಾಸ್ತಿ ಕೆಲಸ ಮಾಡಿ ಟಯರ್ಡ್ ಅಂತ ಅನಿಸೋದಿಲ್ಲ. ಈಗ ದೇವ್ರ ಮನೆ ಹೊರಗಡೆನೂ ಅಷ್ಟೇ ಆ ಕಡೆ ಈ ಕಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ದೇವ್ರ ಮನೆ ಮೇಲ್ಗಡೆ ಗಜಲಕ್ಷ್ಮಿ ಅಮ್ಮನವ್ರಿದೆ ಅಲ್ವಾ, ಈ ಒಂದು ಗ್ಲಾಸನ್ನು ಒರೆಸ್ತಾ ಇದ್ದೀನಿ. ಆಮೇಲೆ ನಾನು ಈ ದೇವ್ರ ಮನೆನ ಮಂತ್ಲಿ ಒಂದ್ಸಲ ಕ್ಲೀನ್ ಮಾಡಿದಾಗಲೆಲ್ಲ ನನಗೆ ಅನಿಸ್ತಾ ಇರುತ್ತೆ, ಈ ದೇವ್ರ ಮನೆ ಡೋರ್ನ ಒಂದು ಸ್ವಲ್ಪ ಸಿಂಪಲ್ಲಾಗಿ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತಂದ್ಬಿಟ್ಟು. ಯಾಕಂದರೆ ಈ ಡೋರ್ನ CNC ಕಟಿಂಗ್ ಮಾಡಿಸಿರೋದು, ಹಾಗಾಗಿ ಒಂದು ಸ್ವಲ್ಪ ಡಿಸೈನ್ಸ್ ಇದೆ. ಆ ಡಿಸೈನ್ಸ್ ಒಳಗಡೆ ಎಲ್ಲ ಹೋಗಿ ಧೂಳು ಅನ್ನೋದು ಕುತ್ಕೊತಾ ಇರುತ್ತೆ. ಅದನ್ನು ಫುಲ್ಲು ಒಂದೊಂದೇ ಒಂದು ಗ್ಯಾಪ್ನ ಒರೆಸ್ಕೊಂಡು ನೀಟಾಗಿ ಬರಬೇಕು. ಅದರಿಂದ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಅದೇ ಗ್ಲಾಸ್ ಏನಾದರೂ ಹಾಕ್ಸ್ಕೊಂಡ್ಬಿಟ್ಟಿದ್ರೆ ನೀಟಾಗಿ ಒಂದೇ ಸಲ ಒಂದು 2 ನಿಮಿಷದಲ್ಲಿ ಒರೆಸ್ಬಿಡ್ಬೋದಲ್ವ. ಆದರೆ ಅದ್ರೊಳಗಡೆ ಎಲ್ಲ ಆ ಗ್ಯಾಪುಗಳೊಳಗಡೆ ಎಲ್ಲ ಬಟ್ಟೆ ಹಾಕಿ ಕೈ ತೂರಿಸಿ ಒರೆಸ್ಬೇಕು. ಅದೊಂದು ಪ್ರಾಬ್ಲಮ್ಮು. ಅದು ಒಂದು ಸ್ವಲ್ಪ
ಟೈಮು ಅಷ್ಟೇ ಜಾಸ್ತಿ ತಗೊಳುತ್ತೆ. ನೋಡೋದಕ್ಕೇನೋ ಚೆನ್ನಾಗಿದೆ, ಆದರೆ ಕ್ಲೀನಿಂಗ್ ಮಾತ್ರ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಈಗ ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿದ್ದಾಯಿತು. ಒಳಗಡೆ ಹೊರಗಡೆ ಮತ್ತು ಡ್ರಾಯರ್ಸು ಎಲ್ಲನೂ ಅಷ್ಟೇ ಎಲ್ಲ ಕಡೆನೂ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ಇಷ್ಟು ಕೆಲಸಗಳನ್ನು ಕಂಪ್ಲೀಟ್ ಮಾಡೋಷ್ಟರಲ್ಲಿ ರಾತ್ರಿ 10:30 ಆಗಿಬಿಟ್ಟಿತ್ತು. ಮನೆಯಲ್ಲಿ ಒಂದು ಸ್ವಲ್ಪ ತಣ್ಣಗೆ ವಾತಾವರಣ ಅನ್ನೋದು ಇದ್ದಿದ್ರೆ ಈ ದೇವ್ರ ಸಾಮಾನುಗಳಿಗೆಲ್ಲ ನೈಟೇ ಗಂಧ ಕುಂಕುಮ ಇಟ್ಟು ಜೋಡಿಸ್ಬಿಟ್ಟಿದ್ರೆ ಬೆಳಗ್ಗೆಗೆ ಇನ್ನೂ ಒಂದು ಸ್ವಲ್ಪ ಈಸಿ ಆಗ್ತಾಯಿತ್ತು. ಆದರೆ ವಿಪರೀತ ಸೆಕೆ ಅನ್ನೋದು ಆಗ್ತಾಯಿತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಟೆರೇಸ್ ಮೇಲೆ ಹೋಗಿ ವಾಕ್ ಮಾಡ್ಕೊಂಬರೋಣ, ಜಾಸ್ತಿ ಸೆಕೆ ಆಗ್ತಾಯಿದೆ, ಇರೋದಕ್ಕೇ ಆಗ್ತಾಯಿಲ್ಲ. ಯಾಕಂದರೆ ಫ್ಯಾನ್ ಹಾಕಿದ್ರೂ ಅಷ್ಟೇ ಫ್ಯಾನಿಂದ ಹಬೆ ಗಾಳಿ ಅನ್ನೋದು ಬರುತ್ತೆ. ಹೊರಗಡೆ ಹೋಗಿ ಒಂದು ಸ್ವಲ್ಪ ಹೊತ್ತು ಟೆರೇಸ್ ಮೇಲೆ ಓಡಾಡ್ಕೊಂಡು ಬಂದರೆ ಅದೊಂದು ರೀತಿಯಾಗಿ ಫ್ರೆಶ್ ಗಾಳಿ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಟೆರೇಸ್ ಮೇಲೆ ಹೋದ್ವಿ. ಅದಕ್ಕೆ ನಾಳೆ ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಎದ್ದು ಈ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಜೋಡಿಸಿ ಪೂಜೆ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ದೇವ್ರ ಸಾಮಾನುಗಳನ್ನೆಲ್ಲ ದೇವ್ರ ಮನೆಯಲ್ಲೇ ಇಟ್ಬಿಟ್ಟು ಆಮೇಲೆ ಟೆರೇಸ್ ಮೇಲೆ ಹೋಗಿ ವಾಕ್ ಮಾಡ್ಕೊಂಡು ಬಂದು ಮಲಗಿಬಿಟ್ವಿ. ಇನ್ನಿವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು 5:45ಗೆ ಎದ್ದು ಇವಾಗ ಮನೆಗಳೆಲ್ಲ ಕಸ ಗುಡಿಸಿ, ಬಾಲ್ಕನಿಗಳೆಲ್ಲ ಕಸ ಗುಡಿಸಿ, ಎಲ್ಲ ಕಡೆ ಕಸ ಗುಡಿಸಿ ಇವಾಗ ಹಾಲು ಮತ್ತು ಕಿಚನ್ನು ಇವೆರಡು ಮತ್ತು ಕಾರಿಡಾರು, ಇಲ್ಲಂತೂ ನನ್ನ ಮನೆ ಒರೆಸ್ದಾಗಲೆಲ್ಲ ಈ ಗೇಟ್ ಆಗಿರ್ಬೋದು ಮತ್ತು ಗ್ರಿಲ್ಸ್ ಆಗಿರ್ಬೋದು, ಶೂ ಬಾಕ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾನು ಒರೆಸ್ಬೇಕು. ನನಗದೊಂದು ಸಮಾಧಾನ ಅಂತ ಅನಿಸುತ್ತೆ, ನೀಟಾಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಇವೆಲ್ಲ ಒರೆಸ್ಕೊಂಡು ಬರೋ ಅಷ್ಟರಲ್ಲಿ ಒಂದು 8:30 ಆಯಿತು. ಇನ್ನು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಟಿಫನ್ ಮಾಡಿ, ಟಿಫನ್ಗೇನೋ ಪುಳಿಯೋಗರೆನೋ ಏನೋ ಮಾಡಿದ್ದೆ. ಟಿಫನ್ ಮಾಡಿ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಜೋಡಿಸಿ, ಹೂವು ಎಲ್ಲ ಜೋಡಿಸಿ, ಆಮೇಲೆ ದೇವ್ರ ಮನೆಗೆ ಮತ್ತು ಮೇನ್ ಡೋರ್ಗೆ ಎಲ್ಲ ತೋರಣಗಳು ಕಟ್ಟಿ ಪೂಜೆ ಮಾಡೋಷ್ಟರಲ್ಲಿ 11:15 ಆಯಿತು. ಇನ್ನು ಸೀರೆ ಉಟ್ಕೊಂಡು ನಾನು ರೆಡಿಯಾಗಿ ಪೂಜೆ ಮಾಡಬೇಕು ಅಂತಂದರೆ ಇದ್ದಿದ್ದು ಲೇಟ್ ಆಗಿಬಿಡುತ್ತೆ. 12 ಗಂಟೆ ಮೇಲೆ ನನಗೆ ಪೂಜೆ ಮಾಡೋದಕ್ಕೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಹಾಗಾಗಿ ಇನ್ನು ಸೀರೆನೂ ಉಟ್ಕೊಳ್ಳೋದಕ್ಕಾಗಲಿಲ್ಲ. ಇವೆರಡೂ ಮಿಸ್ಟೇಕ್ ಆಯಿತು. ಅದರಿಂದ ಆ ಒಂದು ಎಡವಟ್ಟು ಮಾಡ್ಕೊಂಡಿದ್ರಿಂದ ಹೂವಿನ ಹಾರ ಮಾಡಿ ಫೋಟೋಸ್ಗೆ ಹಾಕೋದಕ್ಕಾಗಲಿಲ್ಲ. ಇನ್ನು ಸ್ಯಾರಿ ಉಟ್ಕೊಂಡು ಪೂಜೆ ಮಾಡೋದಕ್ಕೂ ಆಗಲಿಲ್ಲ. ಲಾಸ್ಟ್ ಇಯರ್ ಅಂತೂ ಒಂದು ಸ್ವಲ್ಪ ಚೆನ್ನಾಗೇ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ. ಅದರಲ್ಲೂ ದಿನದಲ್ಲಿ 3 ಟೈಮು ಇನ್ ಟೈಮ್ಗೆ ಅಡುಗೆ ಮಾಡಿಕೊಂಡು ಮನೆ ಕೆಲಸಗಳನ್ನ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಯಾರಾದರೂ ಹೊರಗಡೆ ತೊಗೊಂಬಂದು ಕೊಟ್ಬಿಟ್ರೆ ನಾವು ಆರಾಮಾಗಿ ಕೆಲಸಗಳನ್ನು ಮಾಡ್ಕೊಳ್ಬೋದು ಅನಿಸ್ತಾ ಇರುತ್ತೆ. ಮನೆ ಒಳಗಡೆನೂ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಮತ್ತೆ ಹೊರಗಡೆ ಹೋಗಿ ಹೂಗಳನ್ನೆಲ್ಲ ತೊಗೊಂಬಂದು ಮತ್ತೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನನಗೆ. ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ ಇಂತೀಚೆಗಂತೂ ಬೆಳಗ್ಗೆನೇ ಮಾಡಿಬಿಡಮ್ಮ ಮುದ್ದೆ ರೈಸು ಸಾಂಬಾರೆಲ್ಲ ಒಂದು ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡಿಟ್ಬಿಟ್ಟು ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ, ಇನ್ನು ನೈಟ್ಗೆ ಮುದ್ದೆ ಒಂದು ತೊಳ್ಸ್ಕೊಂಡ್ರೆ ಆಗುತ್ತೆ, ಹಂಗೆ ಮಾಡಿಬಿಡು ಅಂತ ಹೇಳ್ತಾರೆ. ಆದರೆ ನನಗೆ ಅದು ಅಭ್ಯಾಸ ಇಲ್ಲ. ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಅಡುಗೆ, ರಾತ್ರಿ ಅಡುಗೆ ಈ ರೀತಿಯಾಗಿ ಮಾಡಿ ಅದು ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ಏನೋ ಒಂದು ಇತ್ತು ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಟೈಮು ಆದರೂ ಪರವಾಗಿಲ್ಲ ತೊಂದರೆ ಇಲ್ಲ ಅಂತಂದರೆ ಅದೊಂಥರ ಇನ್ ಟೈಮ್ಗೆ ರೆಡಿ ಆಗಬೇಕು ಅಡುಗೆಗಳು ಅಂತಂದರೆ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಒಟ್ಟಾರೆಯಾಗಿ ಇದಕ್ಕೆಲ್ಲ ನನಗೆ ನಾನೇ ಸೊಲ್ಯೂಷನ್ ಹುಡ್ಕೊಳ್ಳೋದು ಅಂತಂದರೆ ನನಗೆ ಯಾವುದೇ ಕೆಲಸದಲ್ಲಾದ್ರೂ ಒಂದು ಸ್ವಲ್ಪ ಪ್ರಿಪ್ರೇಷನ್ ಅನ್ನೋದು ಇರಲೇಬೇಕು. ಇದ್ರೇ ನಾನು ಚೆನ್ನಾಗಿ ಕೆಲಸಗಳನ್ನು ನೀಟಾಗಿ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಎಡವಟ್ಟುಗಳ ಮೇಲೆ ಎಡವಟ್ಟು ನಾನು ಮಾಡ್ಕೊಳ್ತಾನೆ ಇರ್ತೀನಿ. ಇದು ನಾನು ತಿಳ್ಕೊಂಬಿಟ್ಟಿದ್ದೀನಿ. ಹಾಗಾಗಿನೇ ನಾನು ಪ್ರತಿಯೊಂದು ಕೆಲಸದಲ್ಲೂ ಅಷ್ಟೇ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡಿಟ್ಕೊಂಡೆ ಕೆಲಸಗಳನ್ನು ಮಾಡ್ತಾ ಇರ್ತೀನಿ.
ಇನ್ನೀಗ ಮನೆ ಒರೆಸಿದ್ದೆಲ್ಲ ಆಯಿತು. ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಕೊಂಡು ಹಂಗೆ ಟಿಫನ್ನು ಸಹ ಮಾಡಿದೆ. ಇನ್ನು ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಯಾಕಂದರೆ ವೀಡಿಯೋಸ್ ಮಾಡ್ಕೊಳ್ತಾ ನಾನು ಕೆಲಸಗಳನ್ನು ಮಾಡೋದಕ್ಕೆ ಹೋದರೆ ಇದ್ದಿದ್ದು ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇವಾಗ ನಾನು ಇನ್ನು ಯುಗಾದಿ ಹಬ್ಬ ಆಗಿರೋದ್ರಿಂದ ಬೇವು ಬೆಲ್ಲನೂ ಇಟ್ಟಿದ್ದೀನಿ, ಹಾಗೆ ಯುಗಾದಿ ಪಚಡಿನೂ ಮಾಡಿದ್ದೀನಿ. ಷಟ್ರುಚಿಗಳನ್ನು ಹಾಕ್ಬಿಟ್ಟು ಯುಗಾದಿ ಪಚಡಿ ಅನ್ನೋದು ಮಾಡ್ತಾರಲ್ವ, ಮಾವಿನಕಾಯಿ ಮತ್ತು ಉಪ್ಪು, ಮೆಣಸು ಪುಡಿ, ಆಮೇಲೆ ಹುಣಸೆಹಣ್ಣು ರಸ, ಬೇವಿನ ಹೂಗಳು ಮತ್ತು ಬೆಲ್ಲ ಇಷ್ಟನ್ನು ಹಾಕ್ಬಿಟ್ಟು ಯುಗಾದಿ ಪಚಡಿಯನ್ನು ಮಾಡಿದ್ದೆ. ಅದಾದಮೇಲೆ ಇನ್ನು ಕಳಶಕ್ಕೆ ನನ್ನ ಹಸ್ಬೆಂಡ್ಗೆ ವೀಳ್ಯದೆಲೆಗಳು ಸಿಗಲಿಲ್ಲಂತೆ, ಹಾಗಾಗಿ ಮಾವಿನ ಎಲೆಗಳನ್ನೇ ಇಡಮ್ಮ ಅಂತ ಹೇಳಿದ್ರು. ಸರಿ ಆಯಿತು, ಮಾವಿನ ಎಲೆಗಳು ಇಟ್ಟರು ಚೆನ್ನಾಗಿರುತ್ತಲ್ವಾ ಅಂತಂದ್ಬಿಟ್ಟು ಕಳಶಕ್ಕೆ ಮಾವಿನ ಎಲೆಗಳನ್ನೇ ಇಟ್ಬಿಟ್ಟು ಪೂಜೆಯನ್ನು ಮಾಡಿದ್ದೀನಿ. ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಇವಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪೂಜೆ ಎಲ್ಲ ಮಾಡಿ ಪದ್ಮಾವತಿ ಅಮ್ಮನವರ ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದಾದಮೇಲೆ ಇನ್ನು ಪೂಜೆ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿರೋ ವಸ್ತುಗಳಂತೂ ಎಲ್ಲಂದರೆ ಅಲ್ಲೇ ಇತ್ತು. ಪೂಜೆ ಮಾಡಿದ್ದಾದಮೇಲೆ ಆ ವಸ್ತುಗಳನ್ನೆಲ್ಲ ಅದರ ಪ್ಲೇಸ್ಗೆ ಇಟ್ಟು ಆಮೇಲೆ ನಾನು ಟಿಫನ್ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಹೋಳಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಹೋಳಿಗೆಗೆ ಮೈದಾನೆಲ್ಲ ಕಲಸಿ ಇಟ್ಟಿದ್ದೆ. ನೆಕ್ಸ್ಟ್ ಇವಾಗ ಹೂರ್ಣನೂ ಮಾಡಿದ್ದೀನಿ. ಇವಾಗ ತಟ್ಟೋದು ಒಂದು 2-3 ಕ್ಲಿಪ್ಪಿಂಗ್ಸನ್ನು ಮಾಡಿದೆ ಅಷ್ಟೇ. ನಾನು ಡೀಟೇಲಾಗಿ ಹಬ್ಬದ್ದು ವೀಡಿಯೋಗಳನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಯಾಕಂದರೆ ಅಷ್ಟು ನನಗೆ ಟೈಮು ಆಗಲಿಲ್ಲ, ಮತ್ತು 1 by 1 ಕೆಲಸಗಳು ಮಾಡ್ತಾ ಅದರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ. ಹಾಗಾಗಿ ವೀಡಿಯೋಗಳೇನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅಲ್ಲೊಂದು ಕ್ಲಿಪ್ಪಿಂಗ್ಸು ಇಲ್ಲೊಂದು ಕ್ಲಿಪ್ಪಿಂಗ್ಸು ಮಾಡ್ಕೊಂಡಿದ್ದೆ, ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಹೇಮಾ ವಿಜಯ್ಸಿಸ್ ಅವರು ಕಮೆಂಟ್ ಮಾಡಿದರು, ಏಪ್ರಿಲ್ 5ಗೆ ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು, ನಿಮ್ಮ ವಿಶ್ಗೆ ಕಾಯ್ತಾ ಇರ್ತೀವಿ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು. ಶುಭಿಕಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು, ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಇನ್ನಿವಾಗ ನಾನು ಹೋಳಿಗೆಗಳು ಬಂದು ಒಂದು 10 ಹೋಳಿಗೆ ಮಾಡಿದ್ದೆ ಅಷ್ಟೇ. ಆಮೇಲೆ ಹೋಳಿಗೆಗಳು ಅಷ್ಟೇ ತುಂಬ ಸ್ಮೂತಾಗಿ ಮತ್ತು ತೆಳುವಾಗಿ ಮಾಡಿದ್ದೆ. ಮೈದಾ ಜೊತೆಗೆ ನಾನು ಒಂದು ಸ್ವಲ್ಪ ಚಿರೋಟಿ ರವೆಯನ್ನು ಹಾಕಿಬಿಟ್ಟು ಮೈದಾ ಹಿಟ್ಟನ್ನ ಒಂದು 1 hour ಮೇಲೇ ನೆನೆಸಿದ್ದೆ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ಹೋಳಿಗೆಗಳಂತೂ. ಎಲ್ಲ ಕೆಲಸಗಳಲ್ಲೂ ಎಡವಟ್ಟು ಮಾಡ್ಕೊಂಡಿದ್ದೆ, ಆದರೆ ಹೋಳಿಗೆಗಳು ಮಾತ್ರ ನೋಡಿಬಿಟ್ಟು ನನಗೆ ತುಂಬ ಖುಷಿ ಆಯಿತು. ತುಂಬ ತೆಳ್ಳಗಂದರೆ ತುಂಬ ತೆಳ್ಳಗೆ ಮಾಡಿದ್ದೆ. ಆಮೇಲೆ ತುಂಬ ಸ್ಮೂತಾಗೂ ಇತ್ತು. ಹೋಳಿಗೆಗಳು ಮಾತ್ರ ಪರ್ಫೆಕ್ಟಾಗಿ ಬಂದಿತ್ತು. ಅದೊಂದಂತೂ ತುಂಬ ಖುಷಿ ಆಯಿತು ನನಗೆ. ಈಗ ಹೋಳಿಗೆಗಳೆಲ್ಲ ಮಾಡಿದ್ದಾಯಿತು, ಮತ್ತು ರಸಮ್ಮು ಸಹ ಮಾಡಿದ್ದಾಯಿತು. ಇವಾಗ ದೇವರಿಗೆ ಹೋಳಿಗೆಗಳು ಒಂದು 4 ಇಟ್ಬಿಟ್ಟು ಸಂಜೆ ದೀಪ ಹಚ್ಬಿಟ್ಟು ಪೂಜೆ ಮಾಡಿ ಆಮೇಲೆ ರೈಸು ಮತ್ತು ಹಪ್ಪಳ ಮಾಡೋಣ ಅಂತಂದ್ಬಿಟ್ಟು ಈಗ ನನ್ನ ಹತ್ರ ಇರುವಂತಹ ಒಂದು ಬೆಳ್ಳಿ ತಟ್ಟೆ ಒಳಗಡೆ ಒಂದು 4 ಹೋಳಿಗೆಗಳನ್ನು ದೇವರ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಇಟ್ಟು ಇವಾಗ ದೇವ್ರ ಮನೆ ಒಳಗಡೆ ಇಡ್ತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು, ದೀಪಗಳು ಅಷ್ಟೇ ಉರಿತಾ ಇತ್ತು. ದೀಪಗಳಲ್ಲಿ ಎಣ್ಣೆನೂ ಸಹ ಇತ್ತು. ಇನ್ನೇನು ಎಣ್ಣೆ ಹಾಕೋದೇನು ಬೇಡ ಅಂತ ಅಂದ್ಕೊಂಡು
ಬರೀ ಕಾಮಾಕ್ಷಮ್ಮನವರ ದೀಪಕ್ಕೆ ತುಪ್ಪ ಹಾಕಿ ದೀಪ ಹಚ್ಚಿ ಅದಾದಮೇಲೆ ಇನ್ನು ಹೊಸ್ಲು ಮುಂದೆನೂ ಅಷ್ಟೇ ದೀಪಗಳೆಲ್ಲ ಹಚ್ಚಿ ತುಳಸಿ ಗಿಡದ ಮುಂದೆ ದೀಪ ಹಚ್ಚೋಣ ಅಂತಂದ್ಬಿಟ್ಟು ಮೊದಲಿಗೆ ನಾನು ಹೊರಗಡೆ ಪೂಜೆಯನ್ನು ಮುಗಿಸ್ಕೊಂಡ್ಬಂದು ಇವಾಗ ದೇವ್ರ ಮನೆ ಒಳಗಡೆ ಕಾಮಾಕ್ಷಮ್ಮನವರ ದೀಪ ಮಾತ್ರ ಹಚ್ತಾ ಇದ್ದೀನಿ. ಇನ್ನು ಮನೆ ದೇವರು 2 ದೀಪಗಳು ಉರಿತಾನೆ ಇತ್ತಲ್ವ, ಹಾಗಾಗಿ ಕಾಮಾಕ್ಷಮ್ಮನವರ ದೀಪಕ್ಕೆ ತುಪ್ಪನ ಹಾಕಿ ದೀಪ ಬೆಳಗಿ ಇವಾಗ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಮಂಗಳಾರತಿ ಏನು ಮಾಡೋದೇನೂ ಇರಲಿಲ್ಲ, ಧೂಪ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಧೂಪ ಹಾಕೋದಕ್ಕಾಗಲಿಲ್ವಲ್ಲ, ಯಾಕಂದರೆ 11:30 ಆ ಟೈಮಲ್ಲಿ ಧೂಪ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಬೆಳಗ್ಗೆ ಧೂಪ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ಮುಸ್ಸಂಜೆ ಟೈಮಲ್ಲಿ ಧೂಪ ಹಾಕಿದ್ರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಸಂಜೆಗೆ ಹೆಂಗೂ ನಾನು ದೀಪ ಹಚ್ತೀನಲ್ವ ಹಬ್ಬ ಆಗಿರೋದ್ರಿಂದ, ಆವಾಗ ಧೂಪ ಹಾಕಿದ್ರೆ ಆಯಿತು ಅಂತಂದ್ಬಿಟ್ಟು ಬೆಳಗ್ಗೆ ಧೂಪ ಹಾಕೋದಕ್ಕೆ ಹೋಗಲಿಲ್ಲ. ಹಾಗಾಗಿ ಇವಾಗ ಪೂಜೆ ಎಲ್ಲ ಮಾಡಿ ಮನೆಗೆಲ್ಲ ಧೂಪ ಹಾಕ್ತಾಯಿದ್ದೀನಿ. ಇನ್ನು ಹೊಸ್ಲು ಮುಂದೆನೂ ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿರೋ ರಂಗೋಲಿ ಎಲ್ಲ ಹಾಕಿ ಕಲರ್ಸ್ ಎಲ್ಲ ಫಿಲ್ ಮಾಡೋದಕ್ಕೂ ಆಗಲಿಲ್ಲ. ಮಾಮೂಲಿಯಾಗಿ ಶುಕ್ರವಾರ ದಿನ ಯಾವ ರೀತಿಯಾಗಿ ಕಮಲದ ರಂಗೋಲಿಯನ್ನು ಹಾಕ್ತೀನೋ ಅದನ್ನೇ ಹಾಕ್ಬಿಟ್ಟು ಪೂಜೆಯನ್ನು ಮಾಡಿದ್ದೆ. ಇನ್ನು ನೀವೆಲ್ಲರೂ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಯುಗಾದಿ ಹಬ್ಬವನ್ನು ಮಾಡಿದ್ರಿ, ಚೆನ್ನಾಗಿ ಮಾಡಿದ್ರಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮಾಡಿದ್ದಾಯಿತು. ಇನ್ನು ರೈಸ್ ಮಾಡಿಟ್ಟು ಇವಾಗ ಹಪ್ಳ ಮಾಡ್ತಾಯಿದ್ದೀನಿ. ಇನ್ನು ಹೋಳಿಗೆಗಳು ಅಷ್ಟೇ ಒಂದು 10 ಮಾಡಿದ್ದೆ ಅಷ್ಟೇ. ನೈಟ್ಗೆ ಮತ್ತು ಬೆಳಗ್ಗೆಗೆ ಸರಿ ಹೋಯ್ತು ಹೋಳಿಗೆಗಳೆಲ್ಲ ಚೆನ್ನಾಗಿ. ಅಂದರೆ ನನಗೆ ಅಡುಗೆಗಳು ಮಾಡ್ತೀನಲ್ವ, ಆ ಅಡುಗೆಗಳು ನೀಟಾಗಿ ಖಾಲಿ ಆಯಿತು ಅಂತಂದರೆ ನನಗೆ ಅದೊಂದು ರೀತಿಯಾಗಿ ಸಮಾಧಾನ. ಏನು ವೇಸ್ಟ್ ಮಾಡಬಾರ್ದು, ನಂಗೆ ವೇಸ್ಟ್ ಮಾಡಿದ್ರೆ ಅದೊಂಥರ ಚೆನ್ನಾಗಿರೋದಿಲ್ಲ. ಇವಾಗ ಎಲ್ರಿಗೂ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.